ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ ರಹಿತ ಆಡಳಿತ ಅನ್ನೋದು ಬರೀ ಒಂದು ಕಟ್ಟುಕತೆ ಅನ್ನೋದು ಮತ್ತೊಮ್ಮೆ ನಿರೂಪಣೆಯಾಗಿದೆ. ನಾ ಖಾऊंगा ನಾ ಖಾನೆ दूंगा ಅನ್ನೋದು ಎಲೆಕ್ಷನ್ ಜುಮ್ಲಾ ಅನ್ನೋದು ಮತ್ತೊಮ್ಮೆ ನಿರೂಪಣೆ ಆಗ್ತಿದೆ. ಯಾಕೆಂದ್ರೆ ಈ ಬಾರಿ ವರದಿ ಕೊಟ್ಟಿರುವಂತಹದ್ದು ಸಿಎಜಿ, ಕಂಟ್ರೋಲರ್ ಆಡಿಟರ್ ಜನರಲ್ ಕಡೆಯಿಂದ ವರದಿ ಬಂದಿದೆ. ಪ್ರಧಾನಮಂತ್ರಿಗಳ ಅತ್ಯಂತ ಏನು ದೊಡ್ಡ ಬಿಲ್ಡಪ್ ಕೊಟ್ಟು ಚಾಲನೆಗೆ ತಂದಂತಹ ಒಂದು ಯೋಜನೆ ಎಲ್ಲವನ್ನು ವಿವರಿಸ್ತೀನಿ. ಆ ಯೋಜನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ, ದುಡ್ಡು ನುಂಗಿದ್ದಾರೆ. ಯಾರು ನುಂಗಿದ್ದಾರೆ ಅದು ಸರ್ಕಾರ ತನಿಖೆ ಮಾಡಬೇಕು. ಬಟ್ ಈ ಮೋದಿ ಸರ್ಕಾರ ತನಿಖೆ ಮಾಡುತ್ತಾ? ಸಾಧ್ಯನೇ ಇಲ್ಲ ಅನ್ಸುತ್ತೆ. ಬಟ್ ಸಿಎಜಿ ತನ್ನ ವರದಿಯಲ್ಲಿ ಏನೆಲ್ಲ ಲೋಪದೋಷಗಳಾಗಿದ್ದಾವೆ ಆ ಯೋಜನೆಯಲ್ಲಿ, ಹೇಗೆ ಕೋಟ್ಯಂತರ ರೂಪಾಯಿಗಳು, ಸಾವಿರಾರು ಕೋಟಿ ರೂಪಾಯಿಗಳು ಏನೇನೋ ಆಗಿದೆ ಅನ್ನೋದಕ್ಕೆ ಅದರಲ್ಲಿ ಒಂದಷ್ಟು ಅಂಶಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಏನದು ಅಂಶಗಳು, ಯಾವುದಿದು ಯೋಜನೆ? ಯುವ ಜನರಿಗೆ ಉದ್ಯೋಗ ಒದಗಿಸಿ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದ ನರೇಂದ್ರ ಮೋದಿ ಅದೇ ಉದ್ಯೋಗದ ನೆಪದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಸಹ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಮಾತಾಡ್ತಿರುವಂತಹದ್ದು PMKVY ಅನ್ನುವಂತಹ ಒಂದು ಯೋಜನೆ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ. ಅದರಲ್ಲಿ ಯುವ ಜನತೆಗೆ ಉದ್ಯೋಗಕ್ಕೆ ಬೇಕಾದಂತಹ ತರಬೇತಿಯನ್ನು ಒದಗಿಸಿಕೊಡುವಂತಹದಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ರು. ಆ ಒಂದು ಯೋಜನೆಯಲ್ಲಿ ಮಹಾ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ಈಗ ಸಿಎಜಿ ವರದಿಯಿಂದ ಹೊರಗಡೆ ಬರ್ತಾ ಇದೆ. ಸಿಎಜಿ ತನ್ನ ವರದಿಯಲ್ಲಿ ಕೊಟ್ಟಿರುವಂತಹ ಕೆಲವು ಅಂಶಗಳು, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, 100% ಆಗಿದೆ ಅನ್ನೋದಕ್ಕೆ ಪೂರಕವಾಗಿರುವಂತಹ ಕೆಲವು ಅಂಶಗಳನ್ನು ಮಾತ್ರ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಆಕ್ಚುಲಿ 2005ರಿಂದ 2022 ನಡುವೆ 3 ಹಂತಗಳಲ್ಲಿ ಈ ಯೋಜನೆಯನ್ನ ಜಾರಿ ಮಾಡುವಂತಹ ಪ್ರಯತ್ನ ಮಾಡಲಾಯಿತು. ಇದರಲ್ಲಿ ಸುಮಾರು ಅವರ ಲೆಕ್ಕಾಚಾರದ ಪ್ರಕಾರ 1.32 ಕೋಟಿ ಯುವಕರಿಗೆ ತರಬೇತಿ ಕೊಡುವಂತಹ ಲಕ್ಷ್ಯವನ್ನ ಅದು ಹೊಂದಿತ್ತು, ಗುರಿಯನ್ನ ಹೊಂದಿತ್ತು. ಅದೇ ನಂಬರ್ಗೆ ಹತ್ತಿರ ಕೊಟ್ಟಿದ್ದೀವಿ ಅಂತ ಸಹ ತೋರಿಸಿದ್ದಾರೆ. 1.1 ಕೋಟಿ ಯುವಕರು ಈ ಯೋಜನೆಯ ಅಡಿಯಲ್ಲಿ ತರಬೇತಿಗಳನ್ನು ಪಡ್ಕೊಂಡಿದ್ದಾರೆ. ತಮಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಏನು ತರಬೇತಿ ಬೇಕೋ, ಉದ್ಯೋಗ ಪಡೆಯೋದಕ್ಕೆ ಏನು ತರಬೇತಿ ಬೇಕೋ ಅದನ್ನ ಪಡ್ಕೊಂಡಿದ್ದಾರೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಅದಕ್ಕೆ ಅಂತಲೇ 14,450 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ರು. 14,450 ಕೋಟಿ. ಇದನ್ನ ಪ್ರೈವೇಟ್ ಪಾರ್ಟ್ನರ್ಸ್ ಅನ್ನು ಸಹ ತಗೊಂಡು ಅವರ ಮೂಲಕ ತರಬೇತಿಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡಲಾಯಿತು. ಆದರೆ ಈಗ ಸಿಎಜಿ ಹೇಳ್ತಿರುವಂತಹದ್ದು, ಸಾಕಷ್ಟು ಏನು ಅಭ್ಯರ್ಥಿಗಳ ಖಾತೆಗೆ ಹಣ ಹೋಗಿದೆ ಅಂತ ತೋರಿಸ್ತಿದೆಯಲ್ಲ, ಆ ಖಾತೆಗಳಲ್ಲಿ ಗೋಲ್ಮಾಲ್ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಏನು, ಒಂದೆರಡು ಉದಾಹರಣೆ ನಿಮಗೆ ಕೊಡೋದಾದ್ರೆ, ಬ್ಯಾಂಕ್ ಅಕೌಂಟ್ ನಂಬರ್ಗಳು 111111 ಅಥವಾ 123456 ಈ ರೀತಿ ಸಾವಿರಾರು ಅಭ್ಯರ್ಥಿಗಳ ಅಕೌಂಟ್ ನಂಬರ್ಗಳು ಅದೇ ರೀತಿಯಲ್ಲಿ ಇದ್ದಾವೆ, ಸಾವಿರಾರು. ಅದರಲ್ಲಿ 12,000 ಬ್ಯಾಂಕ್ ಖಾತೆಗಳು ಒಂದೇ ರೀತಿ ಇದ್ದಾವೆ. ಒಂದೇ ಒಂದೇ ರೀತಿಯಾದಂತಹ ಅಕೌಂಟ್ ನಂಬರು, ಒಂದೇ ರೀತಿಯಾದಂತಹ ಡೀಟೇಲ್ಗಳು ಎಲ್ಲವೂ ಸಹ ಒಂದೇ ರೀತಿಯಲ್ಲಿ ಇರುವಂತಹದ್ದಿದ್ದಾವೆ. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಏನಾಗಿದೆ, ಯಾರಿಗೆ ದುಡ್ಡು ಹೋಗಿದೆ, ಹೇಗೆ ಹೋಗಿದೆ ಅನ್ನೋದಕ್ಕೆ ಯಾವ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಲಕ್ಷಾಂತರ ಜನರಿಗೆ ಲಕ್ಷಾಂತರ ಜನರಿಗೆ ದುಡ್ಡು ಹಾಕಿರೋದು. ಈಗ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗಳು ಇರುವಂತಹ ಈ ಸನ್ನಿವೇಶದಲ್ಲಿ, ಇಂತಹ ಕಾಲದಲ್ಲಿ ಆ ರೀತಿ ಕನ್ಫ್ಯೂಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು ಅಂದ್ರೆ ಭ್ರಷ್ಟಾಚಾರವೇ ಆಗಿರಬೇಕು, ಬೇರೆ ಏನಾಗೋದಕ್ಕೂ ಸಾಧ್ಯ ಇಲ್ಲ, ಭ್ರಷ್ಟಾಚಾರನೇ ಆಗಿರಬೇಕು. ಯುವಕರಿಗೆ ಟ್ರೈನಿಂಗ್ ಕೊಡ್ಲಿಲ್ವೋ, ಯಾರ್ದೋ ಅಕೌಂಟಿಗೆ ಯಾರ್ದೋ ಹೆಸರಿಗೆ ದುಡ್ಡನ್ನ ಹಾಕಿದ್ದಾರೆ. 14,450 ಕೋಟಿ ರೂಪಾಯಿಗಳ ಈ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿರೋದು ಮಾತ್ರ ಅಲ್ಲ, ಅಷ್ಟೂ ದುಡ್ಡು ಅವ್ಯವಹಾರ ಆಗಿರುವ, ಭ್ರಷ್ಟಾಚಾರ ಆಗಿರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದು ಸಿಎಜಿ ಕೊಟ್ಟಿರುವಂತಹ ವರದಿಯಿಂದ ಈಗ ಬಹಿರಂಗ ಆಗ್ತಿದೆ. ಹಾಗಾದ್ರೆ ಸಿಎಜಿ ಏನೋ ತನ್ನ ಅಂಶಗಳನ್ನು ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ವರದಿಯನ್ನ ಕೊಟ್ಟಿದೆ, ಅಂಕಿಅಂಶಗಳ ಮೂಲಕನೇ ಕೊಟ್ಟಿದೆ, ಅದು ಅಂಕಿಅಂಶಗಳನ್ನೇ ಕೊಟ್ಟಿದೆ. ಆದ್ರೆ
ಈ ಅಂಕಿಅಂಶಗಳ ಆಧಾರದ ಮೇಲೆ, CAG ವರದಿ ಆಧಾರದ ಮೇಲೆ ಸರ್ಕಾರ ಆಡಳಿತ ನಡೆಸ್ತಿರುವಂತಹ ಸರ್ಕಾರ ಈ ಸನ್ನಿವೇಶದಲ್ಲಿ ಮೋದಿ ಸರ್ಕಾರ ತನಿಖೆಗೆ ಆದೇಶ ಕೊಡ್ಬೇಕಲ್ವಾ? ಕೊಡೋ ಸಾಧ್ಯತೆಗಳು ಕಾಣಿಸ್ತಾನೆ ಇಲ್ಲ. ಹಾಗಾದ್ರೆ ಮೋದಿಯವರ ಗಮನಕ್ಕೂ ಗೊತ್ತಿತ್ತ ನಾ ಕಾವುಂಗ ನಾ ಕಾನೆ ದುಂಗ ಅನ್ನುವಂಥದ್ದು ಬರೀ ಬಾಯಿ ಮಾತಿನ ಡೈಲಾಗುಗಳ? ಅದು ಡೈಲಾಗುಗಳು ಅನ್ನೋದು ಅವರ PM ಕೇರ್ಸ್ ಫಂಡ್ ಅಂತ ಬಂತಲ್ಲ ಕೋವಿಡ್ ಸಂದರ್ಭದಲ್ಲಿ, ಆಗಲೇ ಗೊತ್ತಾಯ್ತು. ಆಗ್ಲಿಂದಲೂ ಹೇಳ್ಕೊಂಡೇ ಬರ್ತಿದ್ದೀನಿ ನಾನು, PM ಕೇರ್ಸ್ ಫಂಡ್ ಸಹ ಒಂದು ಫ್ರಾಡು. ಇಲ್ಲದೆ ಹೋದ್ರೆ ಅದರ ಲೆಕ್ಕವನ್ನ ಜನತೆಗೆ ಕೊಡುವ ಅವಶ್ಯಕತೆ ಇಲ್ಲ. ಅದೊಂದು ಖಾಸಗಿ ಟ್ರಸ್ಟ್. ಅದು ನಾನು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಕೇಳಂಗಿಲ್ಲ, ಆಡಿಟಿಂಗ್ ಮಾಡ್ಸಂಗಿಲ್ಲ, ಲೆಕ್ಕ ಕೊಡಂಗಿಲ್ಲ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಓಡಾಡ್ತಿರ್ಲಿಲ್ಲ. ಎಲೆಕ್ಟೋರಲ್ ಬಾಂಡ್ಸ್ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬಂಡವಾಳಶಾಹಿಗಳಿಂದ ತಗೊಂಡು ಅವರಿಗೆ ಲಾಭ ಮಾಡಿಕೊಡುವಂಥದ್ದನ್ನ ಮಾಡ್ತಿರ್ಲಿಲ್ಲ. ಸೊ ನಾ ಖಾವುಂಗ ನಾ ಖಾನೆ ದುಂಗ ಅನ್ನುವುದು ಸುಳ್ಳು. ಅದಕ್ಕೆ ಪೂರಕವಾಗಿ ಇದು ಸಹ ಒಂದು ಸೇರ್ಕೊಳ್ಳುತ್ತೆ, PMKVY ಅನ್ನುವಂತಹ ಯೋಜನೆ. ಅದರ ಬಗ್ಗೆ ಅದನ್ನು ಆರಂಭಿಸಿದಾಗ ಮೋದಿ ಸರ್ಕಾರ ದೊಡ್ಡ ಪ್ರಚಾರ ಕೊಟ್ಟಿತ್ತು. ಮಹತ್ವಾಕಾಂಕ್ಷೆ ಇದು, ಯುವ ಜನತೆಗೆ ಬೆಳಕು ನೀಡುವಂಥದ್ದು, ಯುವ ಜನತೆಗೆ ಹಾದಿ ತೋರಿಸುವಂಥದ್ದು, ಅವರ ಜೀವನವನ್ನ ಪಾವನ ಮಾಡಿ ಬಿಸಾಕತ್ತೆ ಅಂತ. ಇವತ್ತು ಇಡೀ ಒಂದು ಯೋಜನೆ ಏನೇನಾಗಿದೆ ಅನ್ನೋದಕ್ಕೆ ಆ CAG ವರದಿಯನ್ನ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಯಾರ್ದು ಅಕೌಂಟ್ ನಂಬರ್ಗಳು ಏನೇನೋ ಆಗಿದಾವೆ. ದೊಡ್ಡ ರಿಪೋರ್ಟ್ ಅದು. ಸಾಧ್ಯ ಆದ್ರೆ ಒಂದ್ಸಲ ರಿಪೋರ್ಟ್ನ ತೆಗೆದು ನೋಡಿ, ಯಾವ ರೀತಿ ಭ್ರಷ್ಟಾಚಾರಗಳಾಗಿರ್ತವೆ ಅನ್ನೋದು ಅದರಲ್ಲಿ ಸ್ಪಷ್ಟತೆ ನಿಮಗೆ ಗೊತ್ತಾಗುತ್ತೆ. ಬಟ್ ತನಿಖೆ ಆಗುತ್ತೆ ಅಂದ್ರೆ ನನಗೇನದು ಕಾಣಿಸ್ತಿಲ್ಲ. ನೋಡೋಣ, ಇದಕ್ಕೆ ತನಿಖೆ ಆದೇಶಕ್ಕೆ ಅಟ್ಲೀಸ್ಟ್ ಜನರಿಗೆ ತೋರ್ಸೋದಕ್ಕಾದ್ರೂ ಆದೇಶ ಕೊಡ್ತಾರ? ವಿ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇನೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.